ನಮಸ್ತೆ. ಬೆಂಗಳೂರು ದೂರದರ್ಶನ ಕೇಂದ್ರ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಿ ಚಂದನ ಮಂಥನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದ ವಿಷಯ ಸ್ಪರ್ಧೆಯ ಯಶಸ್ಸಿನ ರಹಸ್ಯ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಯ್ಕೆ ಆಗಬೇಕು ಅಂತ ಹೇಳಿದ್ರೆ ಪೂರ್ವ ಸಿದ್ಧತೆ ಮುಖ್ಯ ಆಗಿರುತ್ತೆ. ಯಾವುದನ್ನ ಓದಬೇಕು ಅನ್ನೋದಕ್ಕಿಂತ ಯಾವುದನ್ನ ಓದಬಾರ್ದು ಅನ್ನುವಂಥದ್ದು ಬಹಳಷ್ಟು ಮುಖ್ಯ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಮಾತಾಡ್ತಾ ಬಂದ್ವಿ. ಇವತ್ತು ಕಾರ್ಯಕ್ರಮದ ಎರಡನೆಯ ಭಾಗ. ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನ ಕಂಡುಕೊಳ್ಳಲಿಕ್ಕೆ ಏನೆಲ್ಲ ಮಾರ್ಗಗಳಿವೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾತಾಡಲಿಕ್ಕೆ ನಮ್ಮೊಟ್ಟಿಗೆ ಜಾಯ್ನ್ ಆಗ್ತಾ ಇದ್ದಾರೆ ಡಾಕ್ಟರ್ CS ಕೇದಾರ್, ನಿವೃತ್ತ ಅಪರ ಮುಖ್ಯ ಕಾರ್ಯದರ್ಶಿಗಳು. ಸರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮತ್ತೊಬ್ರು ನಮ್ಮೊಟ್ಟಿಗೆ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಶಾಂತ್ ಶ್ರೀನಿವಾಸ್ ಅವರು, ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾರ್ಗದರ್ಶಕರು. ಸರ್, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು. ಕೇದಾರ್ ಸರ್, ಪ್ರಿಲಿಮ್ಸ್ ಮತ್ತು ಮೇನ್ಸ್ ವಿಷಯಕ್ಕೆ ಬರೋದಾದ್ರೆ ಯಾವ ರೀತಿಯಾಗಿ ತಯಾರಿ ಮಾಡಬೇಕಾಗತ್ತೆ, ಮತ್ತು ಇಲ್ಲಿ ಬಹಳಷ್ಟು ಮುಖ್ಯವಾಗಿರುವಂತಹ ವಿಷಯ ಅಂತ ಹೇಳಿದ್ರೆ ಸಮಯ ನಿರ್ವಹಣೆ. ಹೇಗೆ ಸಮಯ ಹೋಗ್ಬಿಡುತ್ತೆ ಅಂತಾನೆ ಗೊತ್ತಾಗೋದಿಲ್ಲ. ಹೇಗೆ ಸಮಯವನ್ನ ನಿರ್ವಹಣೆ ಮಾಡಬಹುದು? ನೀವು ಈ ಸಿವಿಲ್ ಸರ್ವಿಸಸ್ ಯಾವುದೇ ಎಕ್ಸಾಮ್ ತಗೊಂಡ್ರೆ ಅದರೊಳಗಡೆ ಯಾವ್ಯಾವ ಅಂಶಗಳಿದೆ ಅಥವಾ ಯಾವ್ಯಾವ ಪಾರ್ಟ್ಸ್ಗಳಿದೆ ಅದನ್ನೆಲ್ಲ ನೀವು ತಗೊಂಡ್ರೆ ಸಿವಿಲ್ ಸರ್ವಿಸ್ ಆದಮೇಲೆ ನೀವು ದಿನನಿತ್ಯದಲ್ಲಿ ಸೇವೆಯಲ್ಲಿದ್ದಾಗ ಯಾವ ರೀತಿ ನೀವು ಬಿಹೇವ್ ಮಾಡಬೇಕು ಅನ್ನೋ ಒಂದು ಅಂಶಗಳನ್ನ ನೀವು ಇದರೊಳಗಡೆ ನೋಡ್ತೀರ. ಅದರೊಳಗೆ ಭಾಳ ಮುಖ್ಯವಾಗಿ ನೀವು ಹೇಳಿದ್ರಿ ಪ್ಲ್ಯಾನಿಂಗ್ ದ ಟೈಮ್. ಆ್ಯಕ್ಚುಲಿ ಯು ಹ್ಯಾವ್ ಟು ಲರ್ನ್ ಹೌ ಟು ಪ್ಲ್ಯಾನ್ ಯುವರ್ ಟೈಮ್ ವೈಲ್ ಯು ಆರ್ ಪ್ರಿಪೇರಿಂಗ್. ನಾಟ್ ನೆಸಸರಿ ಪ್ರಿಲಿಮ್ಸ್ ಒಂದೇ ಅಲ್ಲ, ಪ್ರಿಲಿಮ್ಸ್ ಇರಲಿ, ಮೇನ್ಸ್ ಇರಲಿ, ಇಂಟರ್ವ್ಯೂ ಇರಲಿ. ಹೌ ಡು ಯು ಪ್ಲ್ಯಾನ್ ಯುವರ್ ಟೈಮ್ ಆ್ಯಂಡ್ ದೆನ್ ಮೇಕ್ ದಟ್ ಪ್ಲ್ಯಾನ್ ವರ್ಕ್. ಇಲ್ಲೇ ಹೋದರೆ ಪ್ಲ್ಯಾನಿಂಗ್ ಮಾತ್ರ ಮಾಡ್ತಾ ಇರ್ತೀವಿ, ವರ್ಕ್ ಮಾಡೋದು ಭಾಳ ಮುಖ್ಯ ಇರ್ತದೆ. ಪ್ರಿಲಿಮ್ಸ್ ಟೈಮಲ್ಲಿ ಬರೀ ಪ್ರಿಲಿಮ್ಸ್ ಓದ್ತೀನಿ ಅಂತ, ಮೇನ್ಸ್ ಟೈಮಲ್ಲಿ ಬರೀ ಮೇನ್ಸ್ ಓದ್ತೀನಿ ಅಂತ, ಇಂಟರ್ವ್ಯೂಗೆ ನೀವು ಆಮೇಲೆ ಪ್ರಿಪೇರ್ ಮಾಡ್ತೀನಿ ಅನ್ನೋದಿಲ್ಲ. ಇದು ದಿಸ್ ಈಸ್ ಆ್ಯಕ್ಚುಲಿ ಎ ಕಾಂಪೋಸಿಟ್ ಡೆವಲಪ್ಮೆಂಟ್. ಸೊ if you want to plan, you should plan in such a way that ultimately ನೀವು ಏನು ಅಪೇಕ್ಷಿಸ್ತಾ ಇದ್ದೀರಾ ಅನ್ನೋದನ್ನು ನೋಡಿಕೊಂಡು ನೀವು ಓದಬೇಕಾದ. ಒನ್ ಆಫ್ ದ ಥಿಂಗ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ಒನ್ ಈಸ್ ಟೈಮ್ ಮ್ಯಾನೇಜ್ಮೆಂಟ್. ಎರಡನೇದು ಕ್ವಿಕ್ ಕಾಂಪ್ರಹೆನ್ಷನ್, ಓದಿದ್ದನ್ನು ಎಷ್ಟು ಬೇಗ ಗ್ರಹಿಕೆ ಮಾಡ್ತೀರಾ. ಮೂರನೇದು ಹೌ ಡು ಯು ಅಸಿಮ್ಯುಲೇಟ್, ಅಂದರೆ ನೀವು ಟೈಮ್ ಮಾಡ್ತಾ ಸಬ್ಜೆಕ್ಟು ಇಬ್ಬಿಟ್ಟು ಕೊಡೋದೆಲ್ಲ ಒಂದರೊಳಗೆ, ಬಟ್ ದೇರ್ ಇಸ್ ಅನದರ್ ಆ್ಯಂಗಲ್ ಫಾರ್ ದಟ್. ಸೊ ಒನ್, ಟೈಮ್ ಪ್ಲ್ಯಾನಿಂಗ್. ಎರಡನೇದು ಕ್ವಿಕ್ ಕಾಂಪ್ರಹೆನ್ಷನ್. ನಾವು ಒನ್ ಆಫ್ ದ ಥಿಂಗ್ಸ್ ದಟ್ ಈಸ್ ನೀಡೆಡ್ ಈಸ್ ಕ್ವಿಕ್ ರೀಡಿಂಗ್. ಇನ್ಫ್ಯಾಕ್ಟ್ ನಾವು ಕ್ಯಾಬಿನೆಟ್ ಸೆಕ್ರೆಟೇರಿಯೇಟ್ ಹೋದಾಗ ವಿ ಆರ್ ಫಸ್ಟ್ ಟ್ರೈನ್ಡ್ ಅಗೇನ್ ಹೌ ಟು ರೀಡ್ ಫಾಸ್ಟ್. ಅಂದರೆ ಕ್ಯಾಬಿನೆಟ್ ನೋಟಲ್ಲಿ ತುಂಬಗಳು ಮೆಟೀರಿಯಲ್ಸ್ ಬರ್ತದೆ, ಅದನ್ನು ಓದಿ ಭಾಳ ವಾಸ್ಟ್, ದೀರ್ಘವಾಗಿ 800 ಪೇಜು 300, ಅದನ್ನು ಕೇವಲ ಒಂದು ಪೇಜಲ್ಲಿ ಅದನ್ನು ಅರ್ಥೈಸ್ಕೊಂಡು ಬರಿಬೇಕು. ದೆನ್ there are two articulation. One is ಪೆನ್ನಿಂದ, ಅಂದರೆ ರೈಟಿಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಎರಡನೇದು ಓರಲ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಇದು ಎರಡೂ ನೀವು ಡೆವಲಪ್ ಮಾಡ್ಕೊ. ಬಿಕಾಸ್ ನೀವು ಆಫೀಸರ್ ಇದ್ದಾಗ ಮೋಸ್ಟ್ ಆಫ್ ದ ಟೈಮ್ ಅಟ್ ಯುವರ್ ಪಾಲಿಸಿ ಲೆವೆಲ್ ಯು ಆರ್ ಇಂಟ್ರ್ಯಾಕ್ಟಿಂಗ್. ಬೇರೆಯವ್ರಿಗೆ ನಿಮಗೆ ಮೇಲಿಂದನೂ ಬಂದಿರ್ಬೋದು ಸರ್ಕಾರದ ಯೋಜನೆಗಳು, ಅಥವಾ ನೀವೇ ನಿಮ್ಮ ವೈಯಕ್ತಿಕವಾಗಿ ಯೋಜನೆಗಳು ನೀವು ರೂಪಿಸ್ಕೋಬೋದು. ಅದನ್ನು ಬೇರೆಯವ್ರಿಗೆ ಹೇಗೆ ಕನ್ವೆ ಮಾಡ್ತೀರಾ, ನೀವು ಕನ್ವೆ ಮಾಡಿದ್ದು ಅವ್ರಿಗೆ ಅರ್ಥ ಆಗತ್ತೆ. ಸೊ ಅದರಿಂದ ಆಲ್ ದೀಸ್ ಸ್ಕಿಲ್ಸ್ ಆಲ್ಸೋ ಯು ಮಸ್ಟ್ ಪ್ಲ್ಯಾನ್ ವೈಲ್ ಯು ಆರ್ ಡೂಯಿಂಗ್ ದಿಸ್ ಥಿಂಗ್ಸ್. ಸೊ ಟು ಎನ್ ಎಕ್ಸ್ಟೆಂಟ್ ಯು ಮಸ್ಟ್ ಬಿ ಹೋಲಿಸ್ಟಿಕ್ ಇನ್ ಯುವರ್ ಅಪ್ರೋಚ್. ಸೊ ಎವ್ರಿ ಡೇ ವೆನ್ ಯು ಆರ್ ಪ್ಲ್ಯಾನಿಂಗ್ ಯು ಮಸ್ಟ್ ಹ್ಯಾವ್ ಟೈಮ್ ಫಾರ್ ರೀಡಿಂಗ್ something beyond even syllabus that is given for civil service. So reading ಎಷ್ಟು, writing ಎಷ್ಟು, how much time you allow yourself brainstorming, self brainstorming. Maybe if you are in a group, ನೀವು ಹಿಂದಿನ ಬೇರೆ ವಿದ್ಯಾರ್ಥಿಗಳ ಜೊತೆ ತಾವು ಚರ್ಚೆ ಮಾಡೋದಕ್ಕೆ ಹೇಗೆ ಟೈಮ್ ತಗೋತೀರಿ, ಯಾಕೆಂದರೆ ಇಂಟ್ರ್ಯಾಕ್ಷನ್ಸ್ ಆಲ್ವೇಸ್ ವಿಲ್ ಮೇಕ್ ಇಟ್. ಸರ್ಕಾರಿ ಉದ್ಯೋಗ ಬಹಳಷ್ಟು ಕಡಿಮೆ ಇದೆ ಸರ್. ಆಗಲೇ ಹೇಳ್ತಿದ್ರು ಕಾಂಪಿಟೇಷನ್ ಹೆಚ್ಚಾಗಿದೆ, ಹುದ್ದೆ ಕಡಿಮೆ ಇದೆ ಅಂತ ಹೇಳಿ. ಇಷ್ಟು ದೊಡ್ಡ ಸ್ಪರ್ಧೆಯನ್ನು ಭೇದಿಸೋದು ಹೇಗೆ ಸರ್? ಯಾವ ರೀತಿಯಾದಂತಹ ತಯಾರಿ ನಮಗೆ ಇರಬೇಕಾಗುತ್ತೆ ಪ್ರಶಾಂತ್ ಸರ್?
ಈಗ ಮೊಟ್ಟ ಮೊದಲಾಗಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಕಷ್ಟು ವಿವಿಧ ಪರೀಕ್ಷೆಗಳಿವೆ. ಅತ್ಯುನ್ನತ ಪರೀಕ್ಷೆಯಾಗಿ ನಾವು ನಾಗರಿಕ ಸೇವಾ ಪರೀಕ್ಷೆಗಳು ಅಥವಾ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಅಂತ ನೋಡ್ತೀವಿ. ಜನಮಾನಸದಲ್ಲಿ IAS IPS ಎಕ್ಸಾಮ್ ಅಂತ ನೋಡಿ. ನಂತರ ಬರೋ ಹುದ್ದೆಗಳಲ್ಲಿ ಫಾರೆಸ್ಟ್ ಸರ್ವಿಸಸ್ ಎಕ್ಸಾಮ್ಸ್ ಇದೆ, ಡಿಫೆನ್ಸ್ ಸರ್ವಿಸಸ್ ಎಕ್ಸಾಮ್. ಸೊ ಮೊಟ್ಟ ಮೊದಲಾಗಿ ಒಬ್ಬ ಆಕಾಂಕ್ಷಿಯಾಗಿ ನಾನು ಯಾವ ಎಕ್ಸಾಮ್ಗೆ ತಯಾರಾಗ್ತಾ ಇದ್ದೀನಿ, ಈ ಎಕ್ಸಾಮಲ್ಲಿ ಎಷ್ಟು ಹಂತಗಳಿವೆ, ಪ್ರತಿ ಹಂತದಲ್ಲೂ ಪ್ರಶ್ನೆ ಪತ್ರಿಕೆಗಳು ಹೇಗೆ ಬರ್ತವೆ, ಡಿಫಿಕಲ್ಟಿ ಲೆವೆಲ್ ಹೇಗಿದೆ, ಇದನ್ನು ನಾನು ವಹಿಸ್ಕೊಳ್ಬೇಕು. ಹೇಗೆ ತಿಳ್ಕೊಳೋದು? ಒಂದು, ಅರಿವು ಮೂಡಿಸ್ಕೊಳೋದಕ್ಕೆ ಮುಖ್ಯವಾಗಿ ಇವತ್ತು ಇಂಟರ್ನೆಟ್ಟಲ್ಲಿ ಸಾಕಷ್ಟು ಸೋರ್ಸಸ್ ಇವೆ, ಅಥವಾ ಅದೇ ರೀತಿ ಓರಿಯೆಂಟೇಷನ್ ಕೊಡುವಂಥ ಸಾಕಷ್ಟು ಕಾರ್ಯಕ್ರಮಗಳಿವೆ, ವೆಬ್ಸೈಟ್ಸ್ ಇವೆ, ಸಾಕಷ್ಟು ಕೋಚಿಂಗ್ ಸೆಂಟರ್ಸ್ ವೆಬ್ಸೈಟ್ಸ್ ಇವೆ, UPSC ವೆಬ್ಸೈಟಲ್ಲೂ ಕೂಡ ಸಾಕಷ್ಟು. ಸೊ ಮೊಟ್ಟ ಮೊದಲಾಗಿ ನನ್ನ ಪರೀಕ್ಷೆ ಯಾವುದು, ಪರೀಕ್ಷೆಯಲ್ಲಿ ಎಷ್ಟು ಹಂತಗಳಿವೆ, ಪ್ರಶ್ನೆ ಪತ್ರಿಕೆ ಹೇಗೆ ಬರ್ತಾ ಇದೆ, ಇದನ್ನು ತಿಳ್ಕೊಂಡು ನಂತರ ನಾನು ತಯಾರಾಗೋದಕ್ಕೆ ಎಷ್ಟು ಟೈಮ್ ಇದೆ, ಒಂದು ಹಂತದ ಇನ್ನೊಂದು ಹಂತಕ್ಕೆ ಎಷ್ಟು ಟೈಮ್ ಸಿಗುತ್ತೆ, ಇದೆಲ್ಲವನ್ನು ಮುಂಚೆ ಕೂತು ಒಂದು ಸತಿ ಪ್ಲ್ಯಾನ್ ಮಾಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಬರೆಯುವಾಗ ನಾನು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಅಂದರೆ ನಮ್ಮ ಪೂರ್ವಭಾವಿ ಪರೀಕ್ಷೆ, ಮುಖ್ಯ ಪರೀಕ್ಷೆ ಎರಡನ್ನೂ ಕೂಡ ಇಂಟಿಗ್ರೇಟೆಡ್ ಆಗಿ ಪ್ರಿಪೇರ್ ಆಗಬೇಕಾಗತ್ತೆ. ನಾನು ಫಸ್ಟು ಬರೀ ಪ್ರಿಲಿಮ್ಸ್ಗೆ ಹಾಕ್ತೀನಿ, ನಂತರ ಆಮೇಲೆ ಮೇನ್ಸ್ಗೆ ಹಾಕ್ತೀನಿ, ಹೀಗೆ ಬರೋದಿಲ್ಲ. ಸೊ ಬೇಯಿಸೋದಕ್ಕೆ ಒಂದು ತುಂಬ ಒಳ್ಳೆಯ ಪ್ಲ್ಯಾನ್ ಇಂಪಾರ್ಟೆಂಟ್. ನಂತರ ಸೋರ್ಸಸ್ ಕಲೆಕ್ಷನ್ ನೀಟಾಗಿ ಆಗಬೇಕು, ಕರೆಕ್ಟ್ ಸೋರ್ಸಸ್ ಆಗಬೇಕು. ತುಂಬ ಜಾಸ್ತಿ ಓದೋವಂಥ ಅವಶ್ಯಕತೆ ಇವತ್ತಿಲ್ಲ. ಓದೋದಕ್ಕೆ ಡಿಮಾಂಡ್ ಎಷ್ಟಿದೆ ಅಷ್ಟನ್ನು ಕಡಿಮೆ ಓದಿ ಅದನ್ನು ಮತ್ತಷ್ಟು ರಿವಿಷನ್ ಮಾಡ್ತಾ ಎಕ್ಸಾಮ್ಗೆ ತಯಾರಿರುವಂಥದ್ದು. ಕೊನೆಗೆ ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಇಲ್ಲಿ ನಾನು ಎಷ್ಟೋ ಒಂದಷ್ಟು ಸೋರ್ಸಸ್ ಅಥವಾ ಒಂದಷ್ಟು ಬುಕ್ಸನ್ನು ಬೈಹಾರ್ಟ್ ಮಾಡ್ತೀನಿ, ಹೋಗಿ ಬರಿತೀನಿ ಅನ್ನೋ ಎಕ್ಸಾಮಾಗಿ ಉಳಿದಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಹೆಸರಲ್ಲೇ ಸ್ಪರ್ಧೆ ಇದೆ. ಆ ಸ್ಪರ್ಧೆ ಅಂತಂದರೆ ಪ್ರತಿ ಅರ್ಧ 1 ಮಾರ್ಕ್ಸು ಕೂಡ ಇಲ್ಲಿ ಸ್ಪರ್ಧೆ ನಡೀತಾ ಇರುತ್ತೆ. ಸೊ ಎಕ್ಸಾಮ್ ಡಿಮಾಂಡ್ ತಕ್ಕ ಹಾಗೆ ನಾನು ಓದ್ತಾ ಪ್ರಶ್ನೆ ಪತ್ರಿಕೆಗಳನ್ನು ಸಾಕಷ್ಟು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವಿ. ಪ್ರತಿ ಪ್ರಾಕ್ಟೀಸ್ ಮಾಡಿದಾಗ ಎಷ್ಟು ತಪ್ಪಾಗುತ್ತೆ, ಆ ತಪ್ಪುಗಳನ್ನು ನಾನು ಹೇಗೆ ತಿರ್ತಾ ಹೋಗೋದು, ಈ ರೀತಿ ಹಂತ ಹಂತವಾಗಿ ಪ್ರಿಪೇರ್ ಆಗ್ತಾ ಹೋಗಬೇಕಾಗುತ್ತೆ. ಗೆಲುವನ್ನು ಸಾಧಿಸ್ತಿರ್ತಾರೆ, ಅವರಲ್ಲಿ ಒಂದು ಅಭ್ಯಾಸ ಏನು? ಪ್ಯಾಷನ್ನು ಇದ್ದರೆ ಆ ಪ್ಯಾಷನಿಂದ ಅವ್ರಿಗೆ ಸ್ಪಿರಿಟ್ ಬರ್ತದೆ. ಜೀವನದಲ್ಲಿ ಒಂದು ಸಾಧಿಸಬೇಕು ಅನ್ನೋ ಒಂದು ಗೋಲ್ ಇರ್ತದೆ. ಅದರಿಂದ ಭಾಳಷ್ಟು ಕಷ್ಟಗಳಿಂದ ಬಂದಿದ್ದವರು ಇರ್ಬೋದು, ಅಥವಾ ಸುಖದ ಸಂಪತ್ತಿಗೆ ಎಲ್ಲ ಬಂದಿರೋರು ಇರ್ಬೋದು. ಆದರೆ ಅವರೆಲ್ಲದರೊಳಗೂ ಒಂದು ಸಿಗುತ್ತೆ ನಿಮಗೆ, ಅವರಿಗೆ ಒಂದು ಪ್ಯಾಷನು, ಸ್ಪಿರಿಟ್. ಅಫ್ಕೋರ್ಸ್ ಕೆಲವರಿಗೆ ಸ್ಫೂರ್ತಿ ಸಿಕ್ಕಿರುತ್ತೆ, ಯಾರೋ ಒಬ್ಬರು ನೋಡಿರ್ತಾರೆ, ಅವರು ಒಂದು ಬೇಸಿಸಿಂದ ಅವರು ಯಾರೋ ಒಬ್ಬರು ಒಂದು ಡೆಪ್ಟಿ ಕಮಿಷನರ್ ನೋಡಿರ್ತಾರೆ, ಯಾರೋ ಒಬ್ಬರು ಹೇಳ್ತಾಯಿದ್ರು, ಒಂದು ಅಧಿಕಾರಿಗಳ ಹೆಸರು ಹೇಳಿದ್ರು, ಒಂದು ಹುಡುಗಿ ಲಾಸ್ಟ್ 2 years ಬ್ಯಾಕ್ ಅವರು ಹೇಳಿದ್ರು, ಆ ಮೇಡಮ್ ನೋಡಿದೆ, ಆ ಮೇಡಮ್ ನೋಡಿದ್ಮೇಲೆ ನನಗೆ ಇನ್ಸ್ಪೈರ್ ಆಯಿತು, ನಾನು ಮಾಡ್ಕೋಬೇಕು. ಸೊ ಸ್ಫೂರ್ತಿ ಸಿಗತ್ತೆ. ಪ್ರಶಾಂತ್ ಸರ್, ಸಿಲೆಬಸ್ ಬಹಳಷ್ಟು ವಾಸ್ಟ್ ಇದೆ. ಇಷ್ಟು ದೊಡ್ಡ ಸಿಲೆಬಸ್ಸನ್ನು ಕವರ್ ಮಾಡೋದು ಹೇಗೆ, ರಿವಿಷನ್ ಹೇಗೆ ಮಾಡಬೇಕು, ಸ್ಮಾರ್ಟ್ ಸ್ಟಡಿ ಬಗ್ಗೆ ನಮಗೆ ಒಂದಷ್ಟು ಟಿಪ್ಸ್ ಕೊಡೋದಾದರೆ? ಮೊಟ್ಟ ಮೊದಲಾಗಿ ಈಗ ಎಕ್ಸಾಮಿನ ವಿವಿಧ ಹಂತಗಳನ್ನು ಅರ್ಥ ಮಾಡ್ಕೊಂಡಾಗ ಸಾಕಷ್ಟು ಕಾಮನ್ ಪಾರ್ಟ್ಸ್ ಇರುತ್ತೆ. ಈಗ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಅಥವಾ ನಾಗರಿಕ ಸೇವಾ ಪರೀಕ್ಷೆಗಳನ್ನೇ ಗಮನ ತೊಗೊಳೋದು, ಅಥವಾ KPSC ನಡೆಸುವಂಥ ಗೆಸ್ಟೆಡ್ ಪ್ರೊಬೇಷನರ್ ಎಕ್ಸಾಮ್ ಗಮನಕ್ಕೆ ತೊಗೊಳೋದಾದರೆ ಜನರಲ್ ಸ್ಟಡೀಸ್ ಅಂತ ಹೇಳ್ತೀವಿ. ಪೂರ್ವಭಾವಿ ಪರೀಕ್ಷೆಯಲ್ಲಿ ಓದುವಂಥ ಜನರಲ್ ಸ್ಟಡೀಸ್ಗೂ ಮುಖ್ಯ ಪರೀಕ್ಷೆಗಳಲ್ಲಿ ಓದೋ ಜನರಲ್ ಸ್ಟಡೀಸ್ಗೂ ಸಾಕಷ್ಟು ಸಬ್ಜೆಕ್ಟ್ಸ್ ಕಾಮನ್ ಇದೆ. ಓದುವಂಥ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಬರ್ತಾ ಹೋಗುತ್ತೆ. ಸೊ ಒಂದು ಸ್ಮಾರ್ಟ್ ಸ್ಟಡಿ ಅಂತಂದಾಗ ಸಾಕಷ್ಟು ಸೋರ್ಸಸ್, ಅಂದರೆ ಕೆಲವು ಬಾರಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಇನ್ನಷ್ಟು ಓದೋಣ ಅಂತ ಬೇರೆ ಬೇರೆ ಬುಕ್ಸಿಂದ ಸೇಮ್ ವಿಷಯಗಳನ್ನು ಮತ್ತಷ್ಟು ರೀತಿಯಲ್ಲಿ ಓದ್ತಾ ಹೋಗ್ತೀವಿ. ಸೊ ಒಂದು ಮಿನಿಮಲ್ ರಿಸೋರ್ಸಸ್ ಇಟ್ಟು ಅದನ್ನು ಎಕ್ಸಾಮಿನ ದೃಷ್ಟಿಕೋನದಿಂದ ಓರಿಯೆಂಟ್ ಮಾಡ್ತಾ ಸ್ಟಡಿ ಒಂದು ಕಡೆ ಆದರೆ ಅದನ್ನು ರಿವಿಷನ್ ಮಾಡೋದ್ರ ಕಡೆ ಸಾಕಷ್ಟು ಗಮನ ಕೊಟ್ಟು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ಗಮನದಲ್ಲಿಟ್ಟು ಅದನ್ನು ಪ್ರಾಕ್ಟೀಸ್ ಜಾಸ್ತಿ ಮಾಡ್ತಾ ಹೋಗಬೇಕು. ಹೀಗಾದಾಗ ತನ್ನ ತಪ್ಪುಗಳೆಲ್ಲಿವೆ, ತನ್ನ ಸ್ಟ್ರಾಂಗ್ ಏರಿಯಾಸ್ ಯಾವುದು, ತನ್ನ ವೀಕ್ ಏರಿಯಾಸ್ ಯಾವುದು ಅಂತ ಅವ್ರಿಗೆ ಐಡೆಂಟಿಫೈ ಆಗ್ತಾ ಹೋಗುತ್ತೆ. ಒಬ್ಬ ಒಳ್ಳೆ ಮೆಂಟರ್ ಅಥವಾ ಗೈಡಿನ ಅವಶ್ಯಕತೆ ಬರ್ತಾ ಹೋಗುತ್ತೆ. ತನ್ನ ತಪ್ಪುಗಳನ್ನು ಹೀಗಲ್ಲ ಹೀಗೆ ಅಂತ ತಿದ್ದು ಹೇಳೋದಕ್ಕೆ ಅವ್ರಿಗೆ ಅವಕಾಶ ಬೇಕಾಗುತ್ತೆ. ಇಷ್ಟನ್ನು ಮಾಡಿದಾಗ ಅದು ಎಷ್ಟೇ ಜಾಸ್ತಿ ಇದ್ದರೂ ಕೂಡ ಅದನ್ನು ಕಲಿಯೋದಕ್ಕೆ ಅವಕಾಶ ಆಗುತ್ತೆ. ಈಗ ನಾನೊಬ್ಬ ಸೈನ್ಸ್ ಸ್ಟೂಡೆಂಟಾಗಿ ನಾನು ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ಸ್ನ ಓದಬೇಕು, ಇತಿಹಾಸ, ಭೂಗೋಳ, ಅರ್ಥಶಾಸ್ತ್ರ ಓದಬೇಕು ಅಂದರೆ ಲಾಸ್ಟ್ ನಾನು ಇದನ್ನು ಓದಿರೋದು 10ನೇ ಕ್ಲಾಸಲ್ಲಿ. ಈಗ ನಾನು ಸೈನ್ಸ್ ಡಿಗ್ರಿ ಮುಗಿಸಿರ್ತೀನಿ, ಇಂಜಿನಿಯರಿಂಗ್ ಮುಗಿಸಿರ್ತೀನಿ, ಈಗ ಅಯ್ಯೋ ನಾನು ಅದನ್ನು ಓದಬೇಕಾ ಅಂದ್ಕೊಳೋದಕ್ಕಿಂತ ಓಕೆ, ಇಲ್ಲಿ ಕೇಳ್ತಾ ಇರೋವಂಥ ವಿಷಯಗಳನ್ನು 10ರಿಂದ 12ನೇ ಕ್ಲಾಸಿನ ಮಟ್ಟದಲ್ಲಿ ಮಾತ್ರ ಅವರು ಸಾಮಾನ್ಯ ಅಧ್ಯಯನ ಅನ್ನೋ ವಿಷಯವನ್ನು ಕೇಳ್ತಾ ಇದ್ದಾರೆ. 10ರಿಂದ 12ನೇ ಕ್ಲಾಸ್ ನಾವೆಲ್ಲರೂ ಕೂಡ ಪಾಸ್ ಮಾಡೇ ಮುಂದೆ ಹೋಗಿರ್ತೀವಿ. ಸೊ ಇದರಲ್ಲಿ ಕಷ್ಟ ಅನ್ನೋದಿಲ್ಲ. ಬಟ್ ಎಕ್ಸಾಮಿನ ಒಂದು ಡಿಮಾಂಡ್ ಇರುತ್ತೆ, ಪ್ರಶ್ನೆಗಳು ಹೇಗೆ ಬರ್ತಾ ಇದ್ದೇವೆ ಅಂತ ಅರ್ಥಕೊಂಡು ಅದರ ತಕ್ಕ ಹಾಗೆ ನಮ್ಮ ನಾಲೆಜ್ನ ಅಪ್ಲೈ ಮಾಡಬೇಕಾಗತ್ತೆ. ಪ್ರಿಲಿಮ್ಸಲ್ಲಿ MCQ ಕ್ವೆಶನ್ಸ್ ಇರ್ತವೆ, ಮೇನ್ಸಲ್ಲಿ ರೈಟಿಂಗ್ ಇರುತ್ತೆ. ಸೊ ಆ ರೈಟಿಂಗ್ ತಕ್ಕ ಹಾಗೆ ಪ್ರಶ್ನೆಗಳ ಡಿಮಾಂಡ್ ಏನಿದೆ, ಆ ಡಿಮಾಂಡಿಗೆ ನಾನು ಎಷ್ಟು ಬರೀತಾ ಇದ್ದೀನಿ, ಒಂದು 10 ಮಾರ್ಕ್ಸಿನ ಪ್ರಶ್ನೆಗೆ ನಾನು ಹೇಗೆ ಆನ್ಸರ್ ಮಾಡ್ತೀನಿ, ಒಂದು 15 ಮಾರ್ಕ್ಸಿನ ಪ್ರಶ್ನೆಗೆ ನಾನು ಹೇಗೆ ಆನ್ಸರ್ ಮಾಡ್ತೀನಿ, ಈ ಕೌಶಲ್ಯಗಳನ್ನು
ಸೊ ನಾಲೆಡ್ಜ್ ಒಂದು ಕಡೆ ಆದರೆ ಸ್ಕಿಲ್ ಇನ್ನೊಂದು ಕಡೆ. ಸೊ ಈ ನಾಲೆಡ್ಜ್ನ ನಾನು ಸ್ಕಿಲ್ ಆಗಿ ಒಂದು ಕೌಶಲ್ಯವಾಗಿ ಪರಿಣಮಿಸಬೇಕು ಅಂದರೆ ಅಲ್ಲಿ ಎಫರ್ಟಿನ ಅವಶ್ಯಕತೆ ಇದೆ. ಆ ಎಫರ್ಟ್ ರಿಪೀಟೆಡ್ ಆಗಿರಬೇಕು. ಸೊ ಪ್ರಾಯಶಃ ಒಂದು ವಿಷಯ ಯಾವುದೇ ಒಬ್ಬ ಸಕ್ಸಸ್ಫುಲ್ ಆಸ್ಪಿರೆಂಟಲ್ಲಿ ಒಬ್ಬ ಅಧಿಕಾರಿಯಾಗೋ ಅಚೀವರಲ್ಲಾಗಿ ನಾವೇನು ಗಮನಿಸ್ತೀವಿ ಅಂತಂದರೆ ಪ್ಯಾಷನ್ ಡೆಫಿನೆಟ್ಲಿ ತುಂಬ ಇಂಪಾರ್ಟೆಂಟ್, ಅದ್ರ ಜೊತೆಗೆ ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ. ಬಿಕಾಸ್ ಇದು 3 ತಿಂಗಳ ಪ್ರಯತ್ನ ಅಲ್ಲ, ಇದು 1 ವರ್ಷದ ಪ್ರಯತ್ನ. ಸೊ 1 ವರ್ಷದ ಎಕ್ಸಾಮಿನೇಚರ್ ಇರುತ್ತೆ, ಅದಕ್ಕೆ ತಯಾರಿ 1 ವರ್ಷ ಇರುತ್ತೆ. ಸೊ ಈ 1-2 ವರ್ಷಗಳ ಹಂತದಲ್ಲಿ ತಮ್ಮ ಎಂಟೈರ್ ಮನಸ್ಥಿತಿ ಅಷ್ಟೇ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇಷ್ಟು ಕೂಡ ಗಮನದಲ್ಲಿಟ್ಕೊಂಡು. ಓಕೆ, ಕೇದಾರ್ ಸರ್, ಪ್ರಶಾಂತ್ ಸರ್ ಅವರು ಹೇಳ್ತಾ ಇದ್ರು ಅಂದರೆ ಇದು 1 ವರ್ಷದಲ್ಲ, ಬಹಳ ಸುದೀರ್ಘವಾದಂಥ ಒಂದು ಸಮಯವನ್ನು ಬೇಡುತ್ತೆ ಅಂತ. ಇಂಥ ಸಂದರ್ಭದಲ್ಲಿ ಒತ್ತಡ, ನಿದ್ರಾಹೀನತೆ ಸಮಸ್ಯೆಗಳು ಬರುತ್ತೆ, ಸಹಜವಾಗಿ ಆತಂಕಕ್ಕೆ ಒಳಗಾಗ್ತಾರೆ. ಸೊ ಇಂಥ ಒಂದು ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕಾಗತ್ತೆ ಅಭ್ಯರ್ಥಿಗಳು? ನಾವು ಏನೇ ಜೀವನದಲ್ಲಿ ಮಾಡಿದ್ರು, ಅದೇ ಆಕಾಂಕ್ಷಿಯಾಗಿ ನೀವು ಓದ್ತಾ ಇದ್ದರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ನನಗೆ ಅನುಕೂಲ ಆಗಬೇಕು, ಅಂದರೆ ನನಗೆ ಗುರಿ ಮುಟ್ಟೋದಕ್ಕೆ. ಆದ್ದರಿಂದ ಟೈಮ್ ಟೇಬಲಲ್ಲಿ ಈ ರೀತಿ ನಾನು ಮಾನಸಿಕ ಒತ್ತಡಕ್ಕೆ ಬಂದರೆ ನನಗೆ ಅನುಕೂಲ ಆಗುತ್ತಾ ಅನುಕೂಲ ಬರಲ್ವಾ ಅನ್ನೋದು ನಾವು ಥಿಂಕ್ ಮಾಡಬೇಕು. ಯಾಕಂದರೆ ಮುಂದೆ ನಾವು ಅಧಿಕಾರಿ, ನಾನು ಎಷ್ಟೋ ಸತಿ ಹೇಳ್ತೀನಿ ಇಂಟರ್ವ್ಯೂಗೆ ಬರೋ ಹುಡುಗರಿಗೆ ಮೆಂಟರಿಂಗ್ ಮಾಡ್ತಾ, ಆ್ಯಕ್ಚುಲಾಗಿ UPSCನಲ್ಲಿ ನೀವು ಆಫೀಸರ್ ಆದಮೇಲೆ ನೀವು ಸೆಲೆಕ್ಟ್ ಆದಮೇಲೆ ಏನೂ ಆಗೋದಿಲ್ಲ. ಯಾಕೆಂದರೆ ಸೆಲೆಕ್ಟ್ ಆದ ಫಸ್ಟ್ ಪೋಸ್ಟಿಂಗಲ್ಲೇ ನಮಗೆ ಬಿಟ್ಬಿಡ್ತಾರೆ. ಐ ಥಿಂಕ್ ವಿತಿನ್ 1 ವೀಕ್ ಆಫ್ ಮೈ ಪೋಸ್ಟಿಂಗ್, ಫಸ್ಟ್ ಪೋಸ್ಟಿಂಗೇ ಒಂದು ಲಾ ಆ್ಯಂಡ್ ಆರ್ಡರ್ ಮುಂದೆ ಬಂತು. ನಿಮಗೆ ಆ ಥರ ಆ್ಯಕ್ಚುಲಾಗಿ ಯು ಆರ್ ಆಲ್ರೆಡಿ ಆನ್ ಆಫೀಸರ್, ದೇ ಪಿಕಪ್ ದ ಬೆಸ್ಟ್ ಆಫೀಸರ್. ಅಂದರೆ ನೀವು ಓದ್ತಾನೆ ಆಫೀಸರ್ ಆಗಿರ್ತೀರ. ಆದ್ದರಿಂದ ಯು ಹ್ಯಾವ್ ಟು ಟ್ರೈನ್ ಯುವರ್ ಮೈಂಡ್ ಟು ಬಿ ಕಾಮ್. ನೀವೇನಾದ್ರು ಒಂದು ನಿಮ್ಮನ್ನು ಮನಸ್ಸಿಗೆ ಕಾಮ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ ತಿಳ್ಕೊ. ಇಟ್ ಕುಡ್ ಬಿ, ಇನ್ ಮೈ ಕೇಸ್ ಇಟ್ ವಾಸ್ ಮ್ಯೂಸಿಕ್, ಸಂಬಡಿ ಎಲ್ಸ್ ಮೆಡಿಟೇಷನ್, ಸಂಬಡಿ ಎಲ್ಸ್ ಕುಡ್, ಇಟ್ ಶುಡ್ ಬಿ ಪಾರ್ಟ್ ಆಫ್ ಯುವರ್ ಪ್ಲ್ಯಾನಿಂಗ್. ಬಿಕಾಸ್ ಇದು 2 ವರ್ಷ ಹೇಳ್ತಾರಲ್ಲ, ಕಟ್ಕೊಂಡು ಹೋದ ಬುತ್ತಿ ಎಷ್ಟು ದಿವಸ ಬರುತ್ತೆ ಅಂತ. ಹಾಗೆ ಇಲ್ಲಿ ನಾವು ಅಡುಗೆ ಮಾಡೋದು ಕಲ್ತ್ಕೋಬೇಕು 2 ವರ್ಷ ಇರೋದ್ರಿಂದ. ಸೊ ಹೌ ಡು ಯು ನಿಮ್ಮ ಒಂದು ಮನಸ್ಸಿನ ಒಂದು, ಆಮೇಲೆ 2ನೇದು ನಿಮ್ಮ ಮನಸ್ಸು ಹುರುಪಲ್ಲಿದ್ದಾಗಲೇ ಜಾಸ್ತಿ ಕಲ್ತ್ಕೊಳ್ಳೋಕ್ಕೆ ಸಾಧ್ಯ. ಆಮೇಲೆ ಏನು ತಿಂತೀರಾ, ಯಾವ ರೀತಿ ಸಿನಿಮಾ ನೋಡ್ತೀರಾ, ಅಕಸ್ಮಾತ್ ಒಂದು ಸಿನಿಮಾ ನೋಡಿದ್ರೆ ಯಾವ ಟೈಪ್ ಆಫ್ ಸಿನಿಮಾ ನೋಡಬೇಕು. 2ನೇದು ಏನೇ ಆದರೆ ಮೆಂಟಲಿ ನೀವು ಅಪ್ಸೆಟ್ ಆಗೋಕ್ಕೆ ಸಾಧ್ಯವಿಲ್ಲ. ಯುವರ್ ಫಸ್ಟ್ ಪೋಸ್ಟಿಂಗ್ ಈಸ್ ಅಸಿಸ್ಟೆಂಟ್ ಕಮಿಷನರ್ ಇನ್ IAS. ಪ್ರಶಾಂತ್ ಸರ್, ನಾವು ಪರೀಕ್ಷಾ ತಯಾರಿ ಹೇಗೆ ಅಂತ ಹೇಳಿ ಮಾತಾಡ್ತಾ ಇದ್ವಿ. ಮುಖ್ಯವಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳು ಎಷ್ಟು ಮುಖ್ಯ ಆಗುತ್ತೆ ಈ ಪರೀಕ್ಷೆಗಳಲ್ಲಿ, ಮತ್ತು ಸಮಯ ನಿರ್ವಹಣೆ ಬಗ್ಗೆ ನಮಗೆ ಹೇಳೋದಾದರೆ ಸರ್. ಈಗ ಎಕ್ಸಾಮಿನ ಬದಲಾಗ್ತಾ ಇರೋ ಸ್ವರೂಪ ಹೇಗಿದೆ ಅಂತ ನಾನು ತಿಳ್ಕೊಳ್ಬೇಕು ಅನ್ನೋದಾದರೆ, ಅಥವಾ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇರೋ ಏಜೆನ್ಸಿ ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂತ ನಾನು ತಿಳ್ಕೊಳ್ಬೇಕಾದ್ರೆ, ನನಗಿರುವಂಥ ಒಂದು ಅಳತೆಗೋಲು ಅಂತಂದರೆ ಅದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್. ಈಗ ನಾವು ಜನರಲಿ ಇದನ್ನು ಒಂದು ಗೋಲ್ಡ್ ಮೈನ್ ಅಂತ ಹೇಳ್ತೀವಿ. ಬಿಕಾಸ್ ಯಾವುದೇ ಒಬ್ಬ ಹೊಸ ಸ್ಪರ್ಧಾರ್ಥಿಗೆ ನಾನು ಪರೀಕ್ಷೆಗೆ ತಯಾರಾಗ್ತಾ ಇರುವಾಗ ಸಿಲೆಬಸ್ ಹೀಗಿದೆ, ಇಷ್ಟನ್ನು ಓದಬೇಕು ಅಂತ ಎಲ್ಲರೂ ಹೇಳ್ತಾರೆ, ಕಲಿಸ್ತಾರೆ. ಬಟ್ ಪ್ರಶ್ನೆ ಹೇಗೆ ಬರ್ತಾ ಇದೆ ಅಂತ ಗೊತ್ತಾದಾಗಲೇ ನಾನು ಕಲಿತಿರೋವಂಥದ್ದನ್ನು ಆ ಪ್ರಶ್ನೆಗೆ ಹೇಗೆ ಒಗ್ಗಿಕೊಳ್ಬೇಕು, ಹೇಗೆ ಓರಿಯೆಂಟ್ ಮಾಡಬೇಕು ಅಂತ ತಿಳ್ಕೊಂಡು. ಸೊ ಹಳೆ ಪ್ರಶ್ನೆ ಪತ್ರಿಕೆಗಳು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತವೆ. ಯಾವುದೇ ಒಬ್ಬ ಸ್ಪರ್ಧಾರ್ಥಿ ತನ್ನ ಎಂಟೈರ್ ತಯಾರಿನ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಇದೆ ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ. ಸೊ ಕಂಟಿನ್ಯೂಸ್ ಆಗಿ ಅದು ಪೂರ್ವಭಾವಿ ಪರೀಕ್ಷೆ ಅಂತ ಆಗ್ಬೋದು, ಮುಖ್ಯ ಪರೀಕ್ಷೆಗಳ ಅಂತ ಆಗ್ಬೋದು, ಕಳೆದ 10ರಿಂದ 15-20 ವರ್ಷಗಳ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಒಂದು, ಅವರು ಕೇಳುವಂತಹ ಭಾಷೆಯಲ್ಲಿ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥ ಐಡಿಯಾಸ್ನ ನಮಗೆ ಅರ್ಥ ಸಿಗ್ತಾ ಹೋಗುತ್ತೆ. ಬದಲಾಗ್ತಾ ಇರೋ ಸ್ವರೂಪ, ಹೇಗೆ ಸಮಾಜದಲ್ಲಿ ಆಗ್ತಾ ಇರುವಂಥ ಎಲ್ಲ ಬದಲಾವಣೆಗಳು, ಪ್ರಚಲಿತ ವಿದ್ಯಮಾನಗಳು, ಕರೆಂಟ್ ಅಫೇರ್ಸ್ ಅಂತ ಹೇಳ್ತೀವಿ. ಈಗ ಒಂದು ಯುದ್ಧ ನಡೀತಾ ಇದೆ, ಆ ಯುದ್ಧದ ಬಗ್ಗೆ ಡೈರೆಕ್ಟಾಗಿ ಪ್ರಶ್ನೆ ಬರುತ್ತಾ ಅಥವಾ ಇಂಡೈರೆಕ್ಟಾಗಿ ಪ್ರಶ್ನೆ ಬರುತ್ತಾ? ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ನಡೆದಂಥ ಯುದ್ಧದಲ್ಲಿ ಭಾರತಕ್ಕೆ ಆದಂಥ ತೊಂದರೆಗಳು, ಒಂದು ಆಯಿಲ್ ರಿಲೇಟೆಡ್ ಇಶ್ಯೂಸ್ ಆಯಿತು, ಅಥವಾ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಆದಂಥ ಬದಲಾವಣೆ. ಈ ಪ್ರಶ್ನೆಗಳನ್ನು ಹಿಂದೆ ಹೇಗೆ ಕೇಳಿದ್ದಾರೆ, ಈಗ ಹೇಗೆ ಕೇಳ್ಬೋದು ಅನ್ನೋ ಐಡಿಯಾ ಬೇಸ್ ಮೇಲೆ ನನ್ನ ಪ್ರಿಪ್ರೇಷನ್ ಇನ್ನೂ ಸ್ಮಾರ್ಟ್ ಆಗಿ. ಇಲ್ಲ ಅಂತಲೇ ನಾನು ಎಲ್ಲವನ್ನೂ ಓದ್ತಾ ಹೋಗಬೇಕು ಆ್ಯಂಡ್ ಇನ್ನಷ್ಟು ಡೀಟೇಲಿಂಗಲ್ಲೇ ಓದ್ತಾ ಹೋಗಬೇಕಾಗುತ್ತೆ. ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ತುಂಬಾ ಮುಖ್ಯ. ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತಂದಾಗ, ಒಂದು, ತನ್ನ ದಿನಚರಿಯನ್ನು ಪ್ಲ್ಯಾನ್ ಮಾಡ್ಕೊಳ್ಬೇಕು. ಈಗ ನಾನು ಫುಲ್ ಟೈಮ್ ಸ್ಟಡಿ ಮಾಡ್ತಾಯಿದ್ದೀನಿ, ಹಾಗಾದರೆ ನನಗೆ
ಒಂದು ದಿನದಲ್ಲಿ ಓದಿನ ಜೊತೆಗೆ ನನ್ನ ನಿದ್ದೆ ಇದೆ ಆ್ಯಂಡ್ ಊಟ ತಿಂಡಿ ನನ್ನ ದೈನಿಕ ಕಾರ್ಯಗಳಿವೆ. ಸೊ ಎಷ್ಟು ಗಂಟೆಗಳನ್ನು ನಾನು ಓದ್ತೀನಿ, ಇಲ್ಲ ನನಗೆ ಫೈನಾನ್ಷಿಯಲ್ ನೀಡ್ಸ್ ಇವೆ, ಸೊ ನಾನು ವರ್ಕ್ ಮಾಡ್ತಾಯಿದ್ದೀನಿ, ಸೊ ನಾನು ಒಂದು 8 ಅವರ್ಸ್ ವರ್ಕ್ ಮಾಡ್ತೀನಿ, ಟ್ರಾವೆಲಿಂಗ್ ಟೈಮ್ ಒಂದು 2 ಅವರ್ಸ್ ಹಿಡಿಯುತ್ತೆ, ಸೊ 10 ಗಂಟೆಗಳು ನಾನು ವರ್ಕ್ ಜೊತೆ ಹೋಗ್ತಾ ಇದೆ, ಉಳಿದದ್ದು ನನಗೆ ಎಷ್ಟು ಟೈಮ್, ಅಲ್ಲಿ ನನ್ನ ಕ್ವಾಲಿಟಿ ಹೇಗೆ. ಸೊ ನನ್ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದೋದಕ್ಕೆ ದಿನಕ್ಕೆ ಎಷ್ಟು ಟೈಮ್ ಸಿಗುತ್ತೆ ಅಂತ ನಾನು ಗ್ರಹಿಸ್ಕೊಂಡು ಎಷ್ಟು ಟೈಮ್ ಕೊಡಬೇಕಾಗುತ್ತೆ ಸರ್? ಅದರಲ್ಲಿ ನಾವು ಹೀಗೆ ಅಂತೇನು ಫಿಕ್ಸ್ಡ್ ಇಲ್ಲ. ಈಗ ಜನರಲಿ ಪರ್ ಡೇ 10 ಅವರ್ಸ್ ಇಟ್ಕೊಂಡು ಓದೋದಕ್ಕೂ ಕೂಡ ಒಂದು ಒಳ್ಳೆ ಪ್ಲ್ಯಾನ್ ಮಾಡ್ಬೋದು. ಪರ್ ಡೇ ಮಿನಿಮಲಲ್ಲಿ ಅಟ್ಲೀಸ್ಟ್ 3 to 4 ಅವರ್ಸ್ ಕೂಡ ಕರೆಕ್ಟಾಗಿ 1 ವರ್ಷ ಎಫರ್ಟ್ ಹಾಕಿದ್ದೀವಿ ಅಂತಂದರೂ ಕೂಡ ಎಕ್ಸಾಮನ್ನು ಕ್ರ್ಯಾಕ್ ಮಾಡಬಹುದು. ಸೊ ಇಷ್ಟೇ ಗಂಟೆಗಳು ಅಂತ ನಾವು, ಬಟ್ ನಾವು ಓದ್ತಾ ಇರುವಂಥ ಪ್ರತಿ ಗಂಟೆ ಪ್ರತಿ ನಿಮಿಷವೂ ಕೂಡ ಎಫೆಕ್ಟಿವ್ ಆಗಿರಬೇಕು, ಪ್ರೊಡಕ್ಟಿವ್ ಆಗಿರಬೇಕು. ಸೊ ನಾನು ದಿನಕ್ಕೆ 15 ಗಂಟೆ ಓದ್ತಾರೆ, ದಿನಕ್ಕೆ 18 ಗಂಟೆ ಓದ್ತಾರೆ ಅನ್ನೋದು ಪ್ರಾಕ್ಟಿಕಲಿ ಇಂಪಾಸಿಬಲ್. ಈಗ ಎಕ್ಸಾಮ್ ಹತ್ತಿರ ಬಂದಾಗ ಆ ಕಳೆದ 2 ತಿಂಗಳಲ್ಲಿ ಒಂದು 10ರಿಂದ 12, 13 ಗಂಟೆಗಳು ಓದೋವಂಥದ್ದು ಇದೆ, ಇಲ್ಲ ಅಂತೇನಿಲ್ಲ. ಬಟ್ ವರ್ಷವೆಲ್ಲವೂ ಕೂಡ 15-16 ಗಂಟೆ ಓದೋದು ಸುಳ್ಳು. ಸೊ ಇವನ್ ಯಾರು ಕೆಲಸ ಮಾಡ್ತಾಯಿದ್ದಾರೆ, ಒಂದು ವರ್ಕ್ ಮಾಡ್ತಾಯಿದ್ದಾರೆ, ಅವರಿಗೆ ದಿನಕ್ಕೆ 3-4 ಗಂಟೆಗಳನ್ನು ಕೂಡ ನೀವು ಕರೆಕ್ಟಾಗಿ ಟೈಮ್ ಇಂಪ್ಯಾಕ್ಟ್ ಮಾಡಿದ್ದೀರಾ ಆ್ಯಂಡ್ ಎಕ್ಸಾಮ್ ಡಿಮಾಂಡ್ ತಕ್ಕ ಹಾಗೆ ನಿಮ್ಮನ್ನು ಓರಿಯೆಂಟ್ ಮಾಡಿ ಓದಿದ್ದೀರಾ ಅಂದರೆ ಯಶಸ್ಸು ಖಚಿತ. ಹಾಗೆ ಅಂತೇನು ಫಿಕ್ಸ್ಡ್ ಏನಿಲ್ಲ. ಓಕೆ ಸರ್, ಸ್ಟಡಿ ಮೆಟೀರಿಯಲ್ಸ್ ಅಂತ ಹೇಳಿ ಬಂದರೆ ಸಾಕಷ್ಟು ಹೇರಳವಾದಂಥ ಸ್ಟಡಿ ಮೆಟೀರಿಯಲ್ಗಳು ನಮಗೆ ಸಿಗ್ತಾ ಹೋಗ್ತವೆ. ಇದು ನಿಖರವಾದಂಥ ಸ್ಟಡಿ ಮೆಟೀರಿಯಲ್ ಅಂತ ಹೇಳಿ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ? ಯಾವುದನ್ನು ನಂಬಬೇಕು ಸ್ಪರ್ಧಾರ್ಥಿಗಳು ಸರ್? ಎಸ್ಪೆಷಲಿ ಈಗ ಸದ್ಯದಲ್ಲಿ, ನಮ್ಮ ಕಾಲದಲ್ಲಿ ಆ ಥರ ಇರಲಿಲ್ಲ. ಈವನ್ ಒಂದು 7-8 ವರ್ಷದಿಂದೇನೂ ಈ ಒಂದು ಪ್ರಾಬ್ಲಮ್ ಇರಲಿಲ್ಲ. ಯಾವಾಗ ಈ ಇಂಟರ್ನೆಟ್ ಸ್ಫೋಟ ಆದಾಗ ಎಲ್ಲ ಕಡೆ ಏನೇನೋ ಮೆಟೀರಿಯಲ್ ಸಿಗ್ತಾಯಿದೆ. ನೀವು ಲೈಫಲ್ಲಿ ಫಸ್ಟ್ ಥಿಂಗ್ ತಿಳ್ಕೊಬೇಕು, ಯಾವುದು ಓದಬಾರ್ದು, ಭಾಳ ಮುಖ್ಯ. ಯಾವುದು ಓದ್ತೀನಿ ಅಂತಲ್ಲ, ಯಾಕಂದ್ರೆ ನೀವು ಎಕ್ಸ್ಟ್ರಾ ಓದಿದ್ರೆ, ಬೇರೆಯವರು ಓದದೇ ಇರೋದು ನೀವು ಓದಿದ್ರೆ ಆ ಒಂದು ವ್ಯಾಲ್ಯೂ ನೀವು ಆ್ಯಡ್ ಮಾಡಿದ್ರೆ, ಎಕ್ಸಾಮಿನರ್ ಎಸ್ಪೆಷಲಿ ಪ್ರಿಲಿಮ್ಸಲ್ಲಿ ಇದು ಬರೋಲ್ಲ, ಮೇನ್ಸಲ್ಲಿ ನೀವೇನಾದ್ರು ಒಂದು ಎಕ್ಸ್ಟ್ರಾ ಬರೆದ್ರೆ ಇಟ್ ವಿಲ್ ಬಿ ಲಿಟ್ಲ್ ಮೋರ್ ಎಕ್ಸ್ಟ್ರಾ. ಎಸ್, ನೀವು ಎಕ್ಸ್ಟ್ರಾ ಮೆಟೀರಿಯಲ್ ತೊಗೊಂಡ್ರೆ ಇಟ್ ವಿಲ್ ಮೇಕ್ ಯು ಸ್ಟ್ಯಾಂಡ್ ಔಟ್, ಬಟ್ ಇಟ್ ಕ್ಯಾನ್ ಮೇಕ್ ಯು ಫಾಲ್ ಡೌನ್ ಆಲ್ಸೋ. ಈಗ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಂದಂಥವರು ಪ್ರಚಲಿತ ಘಟನೆಗಳು ಇತ್ತೀಚೆಗೆ ಬಹಳಷ್ಟು ಮುಖ್ಯ ಪಾತ್ರ ವಹಿಸ್ತಾ ಇವೆ. ಏನೇ ಪ್ರಶ್ನೆಗಳನ್ನು ತೆಗೆದುಕೊಂಡ್ರೂ ಪ್ರಚಲಿತ ಘಟನೆಗಳನ್ನು ಟಚ್ ಮಾಡ್ತಾ ಪ್ರಶ್ನೆ ಪತ್ರಿಕೆ ಬರ್ತಾ ಇದೆ. ಯಾವ ರೀತಿಯಾಗಿ ಸಿದ್ಧತೆ ಮಾಡಬೇಕಾಗುತ್ತೆ ಸರ್? ಪ್ರಚಲಿತ ವಿದ್ಯಮಾನಗಳ ಪಾತ್ರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾ ಮುಖ್ಯ. ಸುಮಾರು ನಾನು ಒಂದು ಶೇಕಡವಾರು ಹೇಳಬೇಕು ಅಂತಂದರೆ ಪ್ರತಿ ಹಂತದಲ್ಲೂ ಸುಮಾರು 50-60% ಪ್ರಶ್ನೆಗಳು ಪ್ರಚಲಿತ ವಿದ್ಯಮಾನಗಳ ಕಡೆಯಲ್ಲಿರುತ್ತೆ. ಕೆಲವು ಪ್ರಶ್ನೆಗಳು ನೇರವಾಗಿ ಪ್ರಚಲಿತ ವಿದ್ಯಮಾನಗಳು ಅಂದರೆ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ಇರುತ್ತೆ. ಕೆಲವು ಏನು ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್ ಇವೆ, ಹಿಸ್ಟ್ರಿ, ಎಕನಾಮಿಕ್ಸ್, ಜಾಗ್ರಫಿ ಅಥವಾ ಪಾಲಿಟಿ, ಇದರಲ್ಲಿ ಇದನ್ನು ಪ್ರಚಲಿತ ವಿದ್ಯಮಾನಗಳಿಗೆ ಒಡಗೂಡಿ ಪ್ರಶ್ನೆಗಳು ಬರೋದು ಇದ್ದೇ ಇರುತ್ತೆ. ಸೊ ಈಗ ಎಲ್ಲಿಂದ ಕಲಿಬೇಕು, ಹೇಗೆ ಕಲಿಬೇಕು ಅನ್ನೋ ಪ್ರಶ್ನೆ ನೋಡ್ತಾ ಹೋದರೆ ಮೊಟ್ಟ ಮೊದಲಾಗಿ ನಾವು ಸ್ಟೂಡೆಂಟ್ಸ್ ಹೇಳೋದು, ಒಂದು, ನಿಮಗೆ ಸುತ್ತಮುತ್ತ ನಡೀತಾ ಇರುವಂಥ ವಿಷಯಗಳ ಬಗ್ಗೆ ಅರಿವಿರಬೇಕು ಆ್ಯಂಡ್ ನೀವು ಕಾನ್ಷಿಯಸ್ ಆಗಿ ಅದನ್ನು ಗಮನಿಸ್ತಾ ಇರಬೇಕು. ಸೋರ್ಸ್ ಏನು? ಒಂದು ನ್ಯೂಸ್ ಪೇಪರ್, ತುಂಬ ಅಥೆಂಟಿಕ್ ಆದಂತಹ ಯಾವುದೇ ಬಯಸ್ ಇಲ್ಲದೆ ಇರೋವಂಥ ಬರುವಂಥದ್ದು ನ್ಯೂಸ್ ಪೇಪರ್. ಅದು ದೈನಿತ್ಯ ನ್ಯೂಸ್ ಪೇಪರ್ ಓದೋದನ್ನು ನಾವೆಲ್ಲರೂ ಕೂಡ ಎನ್ಕರೇಜ್ ಮಾಡ್ತೀವಿ. ತುಂಬ ಜಾಸ್ತಿ ನ್ಯೂಸ್ ಪೇಪರ್ಸ್ ಓದೋದು ಬೇಡ. ಕನ್ನಡ ಮಾಧ್ಯಮದಲ್ಲಿ ಓದೋದಾದರೆ ಒಂದು ಪೇಪರ್ ಓದಿ, ಇಂಗ್ಲೀಷ್ ಮಾಧ್ಯಮದಲ್ಲಾದರೆ ಒಂದು ಪೇಪರ್ ಓದಿ. ಎಕ್ಸಾಮಿಗೆ ಅಂತಲೇ ಸಾಕಷ್ಟು ಪೇಪರ್ಸು ತನ್ನನ್ನು ಅಭಿವೃದ್ಧಿಪಡಿಸ್ಕೊಂಡಿರೋದಿದೆ. ಕಳೆದ 20-25 ವರ್ಷಗಳಿಂದ ಅದನ್ನೇ ಓದ್ತಾ ಇರೋದಿದೆ. ಡೈಲಿ ನ್ಯೂಸ್ ಪೇಪರ್ ಓದಿದಾಗ ಯಾವುದೇ ಒಂದು ವಿಷಯ ಕಂಟಿನ್ಯೂಸ್ ಆಗಿ ಎವಾಲ್ವ್ ಆಗ್ತಾ ಇರೋದ್ರ ಬಗ್ಗೆ ಅವರು ಗಮನಿಸ್ತಾ ಹೋಗ್ತಾರೆ. ನ್ಯೂಸ್ ಪೇಪರ್ ಒಂದು ತುಂಬ ಇಂಪಾರ್ಟೆಂಟ್ ಸೋರ್ಸ್. ನ್ಯೂಸ್ ಪೇಪರ್ ನಂತರ ಯಾವುದೊಂದು ಗೌರ್ಮೆಂಟದ್ದು ಕೆಲವು ಮ್ಯಾಗ್ಝಿನ್ಸ್ ಬರ್ತವೆ. ಅಂದರೆ ಈಗ ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿಯಿಂದ ಯೋಜನಾ ಮ್ಯಾಗ್ಝಿನ್ ಅಂತ ಬರುತ್ತೆ. ಯೋಜನಾ ಒಂದು ಮಂತ್ಲಿ ಮ್ಯಾಗ್ಝಿನ್, ಅಲ್ಲಿ ಪ್ರತಿ ತಿಂಗಳು ಕೂಡ ಒಂದು ಥೀಮ್ ಬೇಸಿಸ್ ಮೇಲೆ ಬರುತ್ತೆ. ಸೊ ಯೋಜನಾ ಓದೋದಕ್ಕೆ ತುಂಬ. ಅದೇ ರೀತಿ ಕುರುಕ್ಷೇತ್ರ ಅಂತ ಒಂದು ಮ್ಯಾಗ್ಝಿನ್ ಬರುತ್ತೆ. ಸೊ ಇಷ್ಟರಲ್ಲಿ ಸಾಕಷ್ಟು ತಯಾರಿ ಆಗುತ್ತೆ. ಸೊ ಸೋರ್ಸ್ ದೃಷ್ಟಿಕೋನದಿಂದ ಈಗ ಇದನ್ನು ಬಿಟ್ಟು ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋಯಿಂದ ಬರುವಂಥ ಡಾಕ್ಯುಮೆಂಟ್ಸ್ ಆಗ್ಬೋದು, ಅಥವಾ ಬಜೆಟ್, ಎಕನಾಮಿಕ್ ಸರ್ವೆ, ಈ ರೀತಿ ಸಾಕಷ್ಟು ಡಾಕ್ಯುಮೆಂಟ್ಸಿಂದನೂ ತಯಾರಿ ಆಗ್ಬೋದು. ನ್ಯೂಸ್ ಚಾನೆಲ್ಸ್ ಇಂದಾಗಲಿ ಅಥವಾ ಸಾಕಷ್ಟು ಯೂಟ್ಯೂಬ್ ವೀಡಿಯೋಸನ್ನು ನೋಡೋದನ್ನು ನಾವು ಬೇಡ ಅಂತ ಹೇಳ್ತೀವಿ. ಬಿಕಾಸ್ ಅದೇ ವಿಷಯಗಳನ್ನು ಬೇರೆ ಬೇರೆ ಹಂತದಲ್ಲಿ ನೋಡ್ತಾ ಹೋಗ್ತೀವಿ. ಒಬ್ಬ ಸ್ಪರ್ಧಾರ್ಥಿಗೆ ನಾನು ಕಲಿತಾ ಇರುವಂಥ ಅಥವಾ ನೋಡ್ತಾ ಇರುವಂಥ ಪ್ರಚಲಿತ ವಿದ್ಯಮಾನಗಳಿವೆ, ಅದನ್ನು ಎಕ್ಸಾಮಿನ ದೃಷ್ಟಿಕೋನದಿಂದ ಹೇಗೆ ಅಳವಡಿಸ್ಕೊಳ್ತೀನಿ ಅನ್ನೋ ಸ್ಕಿಲ್ಲನ್ನು ಡೆವಲಪ್ ಮಾಡಬೇಕಾಗತ್ತೆ. ಪ್ರಾಥಮಿಕ ಹಂತಕ್ಕೆ ಬೇಕಾಗಿರುವಂಥ ರೀತಿಯಲ್ಲಿ ನೋಟ್ಸ್ ಮಾಡ್ಕೊಳೋದಾಗಲಿ, ಮುಖ್ಯ ಪರೀಕ್ಷೆಗೆ ಬೇಕಾಗಿರುವಂಥ ಡೀಟೇಲಿಂಗಲ್ಲಿ ನೋಟ್ಸ್ ಮಾಡಿಕೊಂಡು ಅದನ್ನು ಅಳವಡಿಸ್ಕೊಳ್ತಾ ಹೋಗಬೇಕು. ಇಷ್ಟನ್ನು ಅವರು ನೀಟಾಗಿ ಮಾಡಿದಾರಂತೆ ಅದು ಎಕ್ಸಾಮಿನ 3 ಹಂತಗಳಲ್ಲಿ ಬಹುಮುಖ್ಯವಾಗಿ
ಫೈನಲ್ ಇಂಟರ್ವ್ಯೂ ಕೂಡ ಪ್ರಚಲಿತ ವಿದ್ಯಮಾನಗಳ ಅರಿವು ತುಂಬ ಕ್ಲಿಯರ್ ಆಗಿರಬೇಕು. ಯಾವುದೇ ಒಂದು ಬಯಸ್ ಇಲ್ಲದೆ ಯಾವುದೇ ಪ್ರಶ್ನೆಗೂ ಕೂಡ ಇವತ್ತು ನಡೀತಾ ಇರುವಂಥ ವಿಷಯಗಳನ್ನು ಅಳವಡಿಸ್ಕೊಂಡು ಬರೆಯುವಂಥದ್ದನ್ನ ಕಲಿಬೇಕಾಗತ್ತೆ. ಓಕೆ, ಕೇದಾರ್ ಸರ್, ಪ್ರಚಲಿತ ಘಟನೆಗಳ ಕುರಿತಾಗಿ ಈಗ ಏನು ಸಾಮಾಜಿಕ ಜಾಲತಾಣವನ್ನು ಸಾಕಷ್ಟು ಮೊರೆ ಹೋಗ್ತೇವೆ. ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಸಾಮಾಜಿಕ ಜಾಲತಾಣ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ? ಇದರೊಳಗಡೆ ಎರಡು ನೀವು ಪ್ರಚಲಿತ ಯಾತಕ್ಕೆ ನಮ್ಮ ಕಾಲದಲ್ಲೂ ಇತ್ತು. ಪ್ರಚಲಿತ ಭಾಳ ಇಂಪಾರ್ಟೆಂಟು. ಯಾತಕ್ಕೆ ಅಂತಂದರೆ ನೀವು ಪ್ರಚಲಿತ ನಡೀತಾ ಇರೋದು ಸಮಾಜಕ್ಕೆ, ಆ ಸಮಾಜದಲ್ಲಿ ನಿಮ್ಮ ಅಧಿಕಾರಿಯಾಗಿ ನಾವು ಪೋಸ್ಟ್ ಮಾಡೋದ್ರಿಂದ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನಿಮಗೆ ಸಾಕಷ್ಟು ಇರಬೇಕಾಗತ್ತೆ ಮಾಹಿತಿ. ಇದರೊಳಗಡೆ ಒಂದು ಪ್ರಚಲಿತವಾಗಿ ಆದಂಥ ಒಂದು ಘಟನೆ, ಎರಡನೇದು ಅದರ ಇಂಟರ್ಪ್ರಿಟೇಷನ್ ಕೆನ್ ಬಿ ಆಲ್ವೇಸ್ ಟೂ ಟೈಪ್ಸ್ ಇರ್ತದೆ. ಒಂದು ಫಾರ್, ಒಂದು ಅಗೇನೆಸ್ಟ್, ಎರಡೂ ನೋಡಬೇಕಾಗಿ ಬರ್ತದೆ. ವಿಭಿನ್ನವಾಗಿ ಯಾರ್ಯಾರು ಹೇಳಿದ್ದಾರೆ, ಫಾರ್ ಎಗೇನೆಸ್ಟ್ ಇವ್ರು ಹೇಳಿದಂಗೆ ತುಂಬ ನೋಡೋಕ್ಕಲ್ಲ, ಬಟ್ ಘಟನೆ ಬಗ್ಗೆ ತಿಳ್ಕೊಂಡಿರಬೇಕು. ಯಾರು ಒಂದು ಭಾವನೆಯಿಂದ ಹೇಳಿದ್ದಾರೆ, ಆ್ಯಸ್ ವಿ ಸೇ ಅದರ್ ಸೈಡ್ ಅಂತಾರಲ್ಲ ಅದು. ಇದೆರಡು ಆದಮೇಲೆ ನಿಮ್ಮ ಸೈಡ್ ಒಂದು ಡೆವಲಪ್ ಮಾಡ್ಕೋಬೇಕು. ದಟ್ ಈಸ್ ವೇರ್ ಯುವರ್ ಸ್ಕಿಲ್ ಕಮ್ಸ್. ಸೊ ಒಂದು ಘಟನೆ ಬಗ್ಗೆ ಏನಾಯಿತು ಅನ್ನೋದನ್ನು ಯು ಮಸ್ಟ್ ಹ್ಯಾವ್ ವೆರಿ ಗುಡ್ ಕ್ಲಾರಿಟಿ. ಅದರೊಳಗಡೆ ಏನೂ ಇರಬಾರ್ದು. ಇಂಟರ್ಪ್ರಿಟೇಷನ್ನ ನೀವು ಒಂದೋ ಎರಡೋ ಸೀರಿಯಸ್ ಇಂಟರ್ಪ್ರಿಟೇಷನ್ ತಿಳ್ಕೊಂಡು ಅದಾದಮೇಲೆ ಯು ಮಸ್ಟ್ ಡೆವಲಪ್ ಯುವರ್ ಓಕೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಯಾರಿ ನಡೆಸ್ತಾ ಇರೋರಿಗೆ ಒಂದು ಆತಂಕ ಇರುತ್ತೆ, ಆಗುತ್ತೋ ಇಲ್ವೋ, ಸಾಕಷ್ಟು ಪ್ರಯತ್ನ ಮಾಡಿರ್ತಾರೆ, ಅದಾಗಿಯೂ ಸಹ ಕ್ಲಿಕ್ ಆಗ್ತಾ ಇರೋದಿಲ್ಲ. ಅಂಥವ್ರಿಗೆ ಏನು ಸಲಹೆ ಕೊಡಲಿಕ್ಕೆ ಬಯಸ್ತೀರಿ ಸರ್ ನೀವು? ಏನು ತಯಾರಿ ಮಾಡಬಹುದು, ಯಾವ ರೀತಿಯಾಗಿ ತಯಾರಿಯನ್ನು ಇನ್ನಷ್ಟು ಪ್ರಖರವಾಗಿ ಮಾಡಬಹುದಾಗತ್ತೆ? ಇದು ಒಂದು ತಯಾರಿ ಮಾಡಿ 1-2 ಹಂತಗಳಲ್ಲಿ ಅಥವಾ 1-2 ಅಟೆಂಪ್ಟ್ಸಲ್ಲಿ ಅನ್ಸಕ್ಸಸ್ಫುಲ್ ಆಗಿರೋವಂಥದ್ದು. ಬಹಳ ಮುಖ್ಯವಾಗಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ವಿಷಯ ಹೇಳ್ತೀವಿ, ಇಲ್ಲಿ ಯು ಆರ್ ನಾಟ್ ಫೇಲಿಂಗ್, ಇಲ್ಲಿ ನೀವು ಐದರ್ ಯು ಆರ್ ಕ್ವಾಲಿಫೈಯಿಂಗ್ ಆರ್ ಡಿಸ್ಕ್ವಾಲಿಫೈಯಿಂಗ್. ಬಿಕಾಸ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅರ್ಧ ಮಾರ್ಕ್ಸ್ ಅಥವಾ 1 ಮಾರ್ಕ್ಸಿಂದ ನೀವು ಒಂದು ಗೆರೆಯನ್ನು ದಾಟೋದ್ರಲ್ಲಿ ಹಿಂದುಳಿದಿರ್ತೀರ ಅಷ್ಟೇ. ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೊಳೋದಾದರೆ ಯಾಕೆ ನಾನು ಹಿಂದುಳಿದೆ, ಇವಾಗ ಪ್ರಾಥಮಿಕ ನಿಮ್ಮ ಪೂರ್ವಭಾವಿ ಪರೀಕ್ಷೆಯಲ್ಲಿ ಐ ಆಮ್ ನಾಟ್ ಏಬಲ್ ಟು ಕ್ಲಿಯರ್, ಯಾಕೆ? ಐದರ್ ನಿಮ್ಮ ಸೆಕೆಂಡ್ ಪೇಪರಲ್ಲಿ ಮಾರ್ಕ್ಸ್ ಕಡಿಮೆ ಬರ್ತಾ ಇದೆಯಾ ಅಥವಾ ಫಸ್ಟ್ ಪೇಪರಲ್ಲಿ ಮಾರ್ಕ್ಸ್ ಕಡಿಮೆ ಬರ್ತಾ ಇದೆಯಾ, ಯಾವ ಸಬ್ಜೆಕ್ಟ್ ನಾಲೆಜಲ್ಲಿ ನಿಮಗೆ ವೀಕ್ ಅನ್ನಿಸ್ತಾ ಇದೆ. ಈ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸ್ ಅನಾಲಿಸಿಸ್ ಮಾಡಿಕೊಂಡಷ್ಟು ನಮಗೆ ಕ್ಲಾರಿಟಿ ಸಿಗುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ನ ಕರೆಕ್ಟಾಗಿ ಮಾಡ್ತಾಯಿದ್ದೀನಾ, ಪ್ರಶ್ನೆ ಪತ್ರಿಕೆಯನ್ನು 2-3 ರೌಂಡ್ಸಲ್ಲಿ ನಾನು ಅಟೆಂಪ್ಟ್ ಮಾಡ್ತಾಯಿದ್ದೀನಾ, ಅಥವಾ ಸಾಕಷ್ಟು ಟೈಮ್ ಇನಿಷಿಯಲಿನೇ ವೇಸ್ಟ್ ಮಾಡ್ತಾಯಿದ್ದೀನಾ. ನಾವು ಮುಖ್ಯ ಪರೀಕ್ಷೆ ಹಂತಕ್ಕೆ ಬಂದಾಗ ಬರವಣಿಗೆ ನಂದು ಕರೆಕ್ಟಾಗಿದೆಯಾ, ಅಥವಾ ನಾನು ಅಲ್ಲೂ ಕೂಡ ಟೈಮ್ ಮ್ಯಾನೇಜ್ಮೆಂಟ್ 10 ಮಾರ್ಕ್ಸಿಗೆ ನನ್ನ ಡಿಮಾಂಡ್ ಏನಿದೆ, ಒಂದು 15 ಮಾರ್ಕ್ಸಿಗೆ ನನ್ನ ಡಿಮಾಂಡ್ ಏನಿದೆ, ಇದನ್ನು ನಾನು ಕರೆಕ್ಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಹೀಗೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಡಿಮಾಂಡ್ ಏನಿರುತ್ತೆ, ಆ ಡಿಮಾಂಡ್ ತಕ್ಕ ಹಾಗೆ ನಾವು ಓದ್ತಾ ಇದ್ದೀನಿ ಅಂತ ಫಸ್ಟು ತಾವು ಗಮನಿಸ್ಕೊಬೇಕು. ನಿಮಗೆ ಒಂದು ಮುಖ್ಯವಾಗಿ ಒಬ್ಬ ಒಳ್ಳೆ ಸಲಹೆಗಾರ ಅಥವಾ ಒಬ್ಬ ಮೆಂಟರ್ ಅವಶ್ಯಕತೆ ಇರುತ್ತೆ. ಸೊ ಒಬ್ಬ ಮೆಂಟರ್ನ ದಯವಿಟ್ಟು ಗಮನಿಸಿ, ನಿಮ್ಮ ಸ್ಟ್ರೆಂತ್ ವೀಕ್ನೆಸಸ್ ಏನಿದೆ, ನೀವು ಇಲ್ಲಿವರೆಗೂ ನಡೆದಂಥ ಹಾದಿಯನ್ನು ಓಪನ್ ಆಗಿ ಡಿಸ್ಕಸ್ ಮಾಡಿ, ಒಂದು ಕೌನ್ಸಿಲಿಂಗ್ ತಗೊಳ್ಳಿ. ಆಗ ನಿಮಗೆ ನಿಮ್ಮ ಬಗ್ಗೆ ಅರ್ಥ ಆಗದೇ ಇರೋಂಥ ಸಾಕಷ್ಟು ವಿಷಯಗಳು ನಿಮ್ಗೆ ಅರ್ಥ ಆಗುತ್ತೆ. ನಂತರ ನಿಮ್ಮ ಒಂದು ದಾರಿ ಇನ್ನಷ್ಟು ಸುಗಮವಾಗ್ತಾ ಹೋಗುತ್ತೆ. ಇಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಆಗೋದು ಸಹಜ, ಬಟ್ ಯಾವುದೇ ಕಾರಣಕ್ಕೂ ಕುಗ್ಗಬೇಡಿ. ಬಿಕಾಸ್ 4-5ನೇ ಅಟೆಂಪ್ಟಲ್ಲೂ ಕೂಡ ಆಫೀಸರ್ ಆಗಿ IAS ಅಧಿಕಾರಿಗಳಾಗಿರೋದು ಇದ್ದಾರೆ. ಸೊ 1-2 ಅಟೆಂಪ್ಟ್ ಅಷ್ಟೇ ಅಂತ ಯಾವುದೇ ಕಾರಣಕ್ಕೂ ಪ್ರೆಷರ್ ಅಂಡರ್ ಬರೋದು ಬೇಡ. ಪ್ರೆಷರಲ್ಲಿ ವರ್ಕ್ ಮಾಡಿದಷ್ಟು ನಿಮ್ಮ ಪರ್ಫಾರ್ಮೆನ್ಸ್ ಇನ್ನಷ್ಟು ಡೌನ್ ಆಗುತ್ತೆ. ಉತ್ಸಾಹ ಇರಲಿ, ಅದ್ರ ಜೊತೆಗೆ ಕರೆಕ್ಟಾದ ಒಂದು ಡೈರೆಕ್ಷನಲ್ಲಿ ವರ್ಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಸರ್, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇರೋರಿಗೆ ಏನು ಪೋಷಕರು ಇಂದಾಗಿ ಒಂದಷ್ಟು ನಿರೀಕ್ಷೆ ಇರುತ್ತೆ, ಒಂದಷ್ಟು ಒತ್ತಡಗಳಿರುತ್ತೆ. ಸೊ ಯಾವ ರೀತಿಯಾಗಿ ಸಹಕಾರ ಕೊಡಬೇಕಾಗುತ್ತೆ ಸರ್ ಪೋಷಕರು ವಿದ್ಯಾರ್ಥಿಗಳಿಗೆ, ಸ್ಪರ್ಧಾರ್ಥಿಗಳಿಗೆ? ಪೋಷಕರು ಪಾತ್ರ ಸ್ವಲ್ಪ ಭಾಳ ಸೂಕ್ಷ್ಮವಾದ್ದು ಮತ್ತು ಮುಖ್ಯವಾದದ್ದು. ಮಕ್ಕಳುಗಳು ನಾವು ಪರೀಕ್ಷೆ ತಗೋತೀವಿ ಅಂತ ಅಂದಾಗ ಸ್ಪರ್ಧಾತ್ಮಕ ಪರೀಕ್ಷೆ ಈಗಿನ ಕಾಲದಲ್ಲಿ ಎಲ್ಲ ಕಡೆ ಸ್ಪರ್ಧಾತ್ಮಕ ಇದ್ದೇ ಇದೆ. ಯಾವ ಹುದ್ದೆಗಳಿಗೆ ಹೋದ್ರೂ ಒಂದು ಫೈನಾನ್ಷಿಯಲ್ ಇರ್ಬೋದು, ಅದಕ್ಕಿಂತ ಭಾಳ ಮುಖ್ಯ ಮಾನಸಿಕವಾಗಿ ನಿಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅಂತ. ಮನೇಲಿ ಕೂತ್ಕೊಂಡು ನೀನು ಓದಬೇಡ ಅಂತ ಅನ್ನೋಕ್ಕಾಗಲ್ಲ. ಅವ್ನು ಓದ್ತಾ ಇದ್ದಾಗ ಅವನಿಗೊಂದು ಸಹಕಾರ, ಅವನೇನಾದ್ರು ಚರ್ಚೆ ಮಾಡಬೇಕು ಅಂತಂದರೆ ಚರ್ಚೆ ಮಾಡೋಕ್ಕೆ ಸಾಧ್ಯವಿದೆಯಾ. ನೀವು ಅವ್ರಿಗೆ ಯಾವಾಗಾರು ಅವರು ನಾನು
ಈ ಥರ ಒಂದು ಮಾನಸಿಕ ಸ್ಥಿತಿಲಿದ್ದೀನಿ, ನನಗೆ ಸ್ವಲ್ಪ ಸಹಾಯ ಮಾಡಿ ಅಂತಂದರೆ ಅಬೌಟ್ ಹೀ ಈಸ್ ಫೀಲಿಂಗ್ ಬ್ಯಾಡ್, ಐದರ್ ಮೆಂಟ್ರ್ ಹತ್ರ ಹೋಗ್ಬೋದು. ಬಟ್ ಅಪ್ಪ ಅಮ್ಮನೇ ಆ ಒಂದು ಮೆಂಟ್ರಿಂಗ್ ಮಾಡಿದ್ರೆ, ಎಸ್ಪೆಷಲಿ ಅವ್ರು ಕುಗ್ಗೋದಾಗ, ಇಫ್ ದೇ ಆರ್ ಯುವರ್ ಫ್ರೆಂಡ್ಸ್, ಬಿಕಾಸ್ ದೇ ಆರ್ ಯುವರ್ ರಿಯಲ್ ಫ್ರೆಂಡ್ಸ್. ಸೊ ಅವರೇ ಆತಂಕ, ಫಾರ್ ಎಕ್ಸಾಂಪಲ್ ನೋಡು 2 ವರ್ಷ ಆಯಿತು ನಿಂಗೆ ಏನೂ ಆಗಿಲ್ಲ, ನಿಂಗೆ ಮುಂದೆ ಏನಾಗ್ಬೋದು ಅಂತಂದರೆ, ಈ ವರ್ಷ ಒಬ್ಬರು 5ನೇ ಅಟೆಂಪ್ಟಲ್ಲಿ ಪಾಸಾದರು, ಅವ್ರಿಗೆ ಅಪ್ಪ ಅಮ್ಮ ಎಷ್ಟು ಸಹಕಾರ ಕೊಟ್ಟಿರಬೇಕು. ಇಲ್ಲದೆ ಹೋದರೆ ಸಾಕು ಇಷ್ಟು ವರ್ಷ ಆಯಿತು ಅಂತಂದರೆ. ಸೊ ಆದ್ದರಿಂದ ಈ ಒಂದು ಇದು ಮಾಡ್ಬೋದು. ಅಫ್ಕೋರ್ಸ್ ಎಷ್ಟೋ ಸತಿ ಅವರುಗಳು ಏನಾದ್ರು ಜ್ಞಾನವಂತರಾಗಿದ್ದರೆ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ಬೋದು. ಯಾಕೆಂದರೆ ಒಂದು, ನೀವು ಚರ್ಚೆ ಮಾಡಿದಾಗ, ಈಗ ನೀವು ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಲ್ಲ, ಇದೇ ಚರ್ಚೆ ನಾನು ಪಾಠ ಮಾಡೋದಕ್ಕೂ ಚರ್ಚೆ ಮಾಡೋದಕ್ಕೂ ಭಾಳ ತುಂಬ ಅರ್ಥಗರ್ಭಿತವಾಗಿರುತ್ತೆ ಮತ್ತು ಸ್ಫೂರ್ತಿದಾಯಕವಾಗಿರುತ್ತೆ. ಸೊ ಅಪ್ಪ ಅಮ್ಮ ಏನಾದ್ರು ಸಾಧ್ಯವಿದ್ದರೆ ಅದನ್ನು ಮಾಡ್ಬೋದು. ನಾಳೆ ಮಾಕ್ ಇಂಟರ್ವ್ಯೂಗೂ ಅಪ್ಪ ಅಮ್ಮ ಮಾಡ್ಬೋದು. ಇನ್ಫ್ಯಾಕ್ಟ್ ನಮ್ಮ ಅಪ್ಪ ಅಮ್ಮ ನನಗೆ ಮಾಕ್ ಇಂಟರ್ವ್ಯೂ ಮಾಡಿದ್ದು. ಸೊ ನಮ್ಮ ಕಾಲದಲ್ಲಿ ಇರಲಿಲ್ಲ ಆ ಥರ ಮಾಕ್ ಇಂಟರ್ವ್ಯೂ ಅನ್ನೋ ಕಾನ್ಸೆಪ್ಟು. ಬಟ್ ಪ್ರಾಕ್ಟೀಸ್ಗೆ ಸಹಾಯ ಆಗುತ್ತೆ. ಕೇಳಿದಾಗ ಒಂದು ಕಾಫಿ ಟೀ ಕೊಡೋದು, ಊಟ ಕೊಡೋದು, ಅವನ ಹೆಲ್ತ್ ಬಗ್ಗೆ ನೋಡ್ಕೊಳ್ಳೋದು. ಹೆಲ್ತ್ ಬಗ್ಗೆ ಭಾಳ ಮುಖ್ಯ ಅಪ್ಪ ಅಮ್ಮ ನೋಡ್ಕೊಳ್ಳೋದು. ಓಕೆ ಸರ್. ಪ್ರಶಾಂತ್ ಸರ್, ಈಗ ಸ್ಪರ್ಧಾರ್ಥಿಗಳಿಗೆ ಒಂದು ಏನು ಪರೀಕ್ಷೆಯಲ್ಲಿ ತೇರ್ಗಡೆ ಆಗಬೇಕು ಅಂತ ಹೇಳಿದ್ರೆ ಯಶಸ್ಸಿನ ರಹಸ್ಯ ಏನು ಸರ್? ಏನು ತಯಾರಿ ಮಾಡಬೇಕಾಗತ್ತೆ ಸ್ಪರ್ಧಾರ್ಥಿಗಳು? ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನೀವು ನಿಮಗಾಗಿ ಅನ್ನೋದನ್ನು ಮಾಡೋದನ್ನು ತುಂಬ ಮುಖ್ಯ. ನಮ್ಮ ತಂದೆಗೆ ಇಷ್ಟ, ನಮ್ಮ ತಾಯಿಗೆ ಇಷ್ಟ, ಅಥವಾ ಯಾರೋ ಮಾಡಿದ್ದಾರೆ ಇದರಿಂದ ಸಾಕಷ್ಟು ಐದರ್ ಹಣ ಗಳಿಸ್ಬೋದು, ಅಥವಾ ತುಂಬಾ ಒಂದು ಗ್ಲಿಟರ್ ಆ್ಯಂಡ್ ಗ್ಲ್ಯಾಮರ್, ನಾಳೆ ದಿವಸ ನಾನು ಇದರಿಂದ ಒಂದು ರಾಜಕೀಯಕ್ಕೆ ಬರ್ಬೋದು, ಈ ರೀತಿ ಯಾವುದೇ ಉದ್ದೇಶ ಇಲ್ಲದೆ ನಾನು ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬರಿತಾ ಇದ್ದೀನಿ, ಇದರಿಂದ ನನಗೆ ಇಷ್ಟು ಬೆನಿಫಿಟ್ ಇದೆ ಅಂತ ಇಚ್ಛೆ ತುಂಬ ಸ್ಟ್ರಾಂಗ್ ಆಗಿರಬೇಕು. ಅಂದರೆ ಬದಲಾದಂತಹ ಕಾಲಘಟ್ಟದಲ್ಲಿ ಪತ್ರಿಕೆಗಳು ಬದಲಾಗಿದೆ, ಇಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ತಯಾರಿ ಬೇಕಾಗುತ್ತೆ? ತಯಾರಿ ದೃಷ್ಟಿಕೋನದಿಂದ ನೋಡಿದಾಗ, ಒಂದು ಎಕ್ಸಾಮಿನ ಡಿಮಾಂಡ್ ಏನು, ಎಕ್ಸಾಮ್ ಕ್ವೆಶನ್ ಪೇಪರ್ಸು ವರ್ಷದಿಂದ ವರ್ಷಕ್ಕೆ ಹೇಗೆ ಚೇಂಜ್ ಆಗ್ತಾಯಿವೆ, ನಾನು ಓದಿರುವಂಥ ಗ್ರ್ಯಾಜುಯೇಷನ್ಗೂ ಎಕ್ಸಾಮಿನ ಡಿಮಾಂಡ್ಗೂ ಹೇಗೆ ನಾನು ಅಡಿಷ್ನಲ್ ಪ್ರಿಪ್ರೇಷನ್ ಮಾಡಬೇಕು, ಆ ಪ್ರಿಪ್ರೇಷನ್ನ ಹೇಗೆ ಗಮನಿಸಬೇಕು ಅನ್ನೋದನ್ನ ತಯಾರಿ ಮಾಡ್ತಾ ಹೋಗಬೇಕು. ಒಬ್ಬ ಒಳ್ಳೆ ಮೆಂಟರ್ ಅಥವಾ ಗೈಡ್ ಅವಶ್ಯಕತೆ ಬೀಳುತ್ತೆ. ತಾನು ಓದ್ತಾ ಇರುವಂಥ ರೀತಿ ಕರೆಕ್ಟಾಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಬರುತ್ತೆ. ಅದನ್ನು ಹಂತ ಹಂತವಾಗಿ ಸಾಕಷ್ಟು ಪ್ರಾಕ್ಟೀಸ್ ಟೆಸ್ಟ್ಗಳ ಮೂಲಕ ಎಕ್ಸಾಮ್ ಡಿಮಾಂಡ್ಸನ್ನು ನಾನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀನಿ, ನನ್ನ ನೆಗೆಟಿವ್ಸ್ ಎಲ್ಲಿವೆ, ಇದೆಲ್ಲವನ್ನು ಗ್ರಹಿಸ್ತಾ ಎಫರ್ಟ್ ಹಾಕ್ತಾ ಹೋಗಬೇಕಾಗುತ್ತೆ. ಆ ಎಫರ್ಟಲ್ಲಿ ಯಾವಾಗ ನಾನು ಒಂಚೂರು ಹಿಂದುಳಿತಾ ಇದೆ ಅಂದಾಗ, ಯಾಕೆ ಇಲ್ಲಿ ಐದರ್ ನನ್ನ ಪ್ರಿಪ್ರೇಷನಲ್ಲಿ ಕೊರತೆ ಇದೆಯಾ, ಅಥವಾ ಅಟೆಂಪ್ಟ್ ಮಾಡ್ತಾ ಇರೋ ರೀತಿಯಲ್ಲಿ ಕೊರತೆ ಇದೆಯಾ, ಟೈಮ್ ಮ್ಯಾನೇಜ್ಮೆಂಟಲ್ಲಿ ಕೊರತೆ ಇದೆಯಾ, ಇದನ್ನು ಗಮನಿಸ್ತಾ ಹೋಗಬೇಕಾಗತ್ತೆ. ಆಗ ತಾನು ನಡೀತಾ ಇರೋಂಥ ಹಾದಿ ಕರೆಕ್ಟಾಗಿದೆಯಾ ಇಲ್ವಾ ಅಂತ ತನಗೆ ಗೊತ್ತಾಗ್ತಾ ಹೋಗುತ್ತೆ. ಸಕ್ಸಸ್ ಆದಷ್ಟು ಬೇಗ ಸಿಗುತ್ತೆ. ಓಕೆ ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರಿ ಸರ್. ಧನ್ಯವಾದ ಪ್ರಶಾಂತ್ ಸರ್, ಧನ್ಯವಾದ ಕೇದರ್ ಸರ್. ಇದಾಗಿತ್ತು ಚಂದನ ಮಂಥನ ಕಾರ್ಯಕ್ರಮದ ವಿಷಯ. ಅಂದರೆ ನಿರಂತರವಾಗಿ ರಚನಾತ್ಮಕವಾಗಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಡ್ಡಿಕೊಳ್ಳೋದು ಬಹಳ ಮುಖ್ಯ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದ್ವಿ. ನಿಮಗೆ ಮಾಹಿತಿಪೂರ್ಣವಾಗಿತ್ತು ಅಂತ ಭಾವಿಸ್ತೀನಿ. ಮತ್ತೆ ಭೇಟಿಯಾಗೋಣ. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ನೋಡ್ತಾ ಇರಿ ಚಂದನ ವಾರ್ತೆ. ಧನ್ಯವಾದ. ನಮ್ಮ ಚಂದನ ಮಂಥನ ಕಾರ್ಯಕ್ರಮವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸ್ ಖಾತೆಯಲ್ಲೂ ಕೂಡ ವೀಕ್ಷಿಸಬಹುದು.